ಕಿಟಕಿ ಕಿಟಕಿ ಹಾಕೋಬೇಕಿತ್ತು. ಗುಡ್ ಮಾರ್ನಿಂಗ್ ದೇವಿಕಾ. ಓಹ್ ಗುಡ್ ಮಾರ್ನಿಂಗ್ ರೀ. ಎದ್ರಾ? ಏನು ಈ ಕಡೆ ಸರ್ರಿ ಅಲ್ಲೇ ನಿಂತ್ಕೋತಿರಲ್ಲ. ಏನು ಮುಂಜಾನೆ ಎದ್ದು ಡಸ್ಟಿಂಗ್ ಶುರು ಮಾಡ್ಬಿಟ್ಟು ಬೇಡ ಬಿಡು, ಇನ್ನೊಂದೆರಡು ದಿನ. ಏ ಅಲ್ಲ ರೀ, ನಂಗೆ ಗೊತ್ತೇ ಆಗಿಲ್ಲ ಕಿಟಕಿನೂ ಹಾಕೋಬೇಕಿತ್ತಂತೇಳಿ. ಮಳೆಗಾಲ ಅಂದ್ಬಿಟ್ಟೈತಲ್ಲ, ಕಸ ಕಡ್ಡಿ ಎಲಿ ತಪ್ಪಲ ಎಲ್ಲ ಮನೆ ಒಳಗೆ ಬಂದ್ಬಿಟ್ಟೈತಿ. ಏನು ಮಾಡ್ತೀರಿ? ಅಯ್ಯೋ ಇರ್ಲಿ ಬಿಡು, ಎಲ್ಲಾನು ಒಂದ ದಿನ ಮಾಡ್ತಾರನ ಯಾರ ಹಂಗತ ಕೆಲಸ. ನಾನು ನಿನಗೇನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಆರಾಮಾಗಿ ಎದ್ದೇಳ್ಬೇಕಿಲ್ಲ. ಇಲ್ಲ ರೀ, ನಾನು ಆರಾಮಾಗಿ ಎದ್ದೇಳ್ತಿದ್ದೆ. ಎದ್ದ ತಕ್ಷಣ ಅತ್ತೆಯರ ಎಲ್ಲ ಒಂದು ಕಡೆಯಿಂದ ಧೂಳ ಹೊಡ್ಕೊಂಡು ನೀಟಾಗಿ ಕಸ ಗುಡಿಸಿ, ನೆಲ ಒರೆಸಿ, ಹೊರಗಲ್ ಕಸ ಗುಡಿಸಿ, ಅಂಗಳಕ್ಕೆ ನೀರು ಹಾಕಿ, ರಂಗೋಲಿ ಹಾಕಿ, ಹಾಲು ತಗೊಂಬಂದಿಟ್ಟು, ಎಲ್ಲ ಹಾಲು ಕಾಸಿ, ಅಷ್ಟು ಮುಸ್ರಿ ಎಲ್ಲ ಬಳಚಿಟ್ಟು, ಮುಸ್ರಿ ತಿಕ್ಕೊಂಬಂದು ಎಲ್ಲ ಅರ್ಧ ಕೆಲಸ ಅವರೇ ಮಾಡಿಬಿಡ್ತಿದ್ರು. ಮತ್ತು ಅವರು ಬೇಗ ಹೇಳ್ತಾರಂತ ನಾನು ಅವ್ರ ಜೊತೆ ಬೇಗ ಎದ್ದೆ ರೂಢಿ ಆಗ್ಬಿಟ್ಟೈತಿ. ಅವ್ರು ಮಾಡ್ತಾರೆ ಕೆಲಸ ಅಂತೇಳಿ. ಇವತ್ತು ನೋಡಿದ್ರೆ ಎಲ್ಲ ನಂಗೆ ಒಬ್ಬಾಕಿಗೆ ಆದ್ವಲ್ಲ, ಡಸ್ಟಿಂಗ್ ಒಂದು ಮಾಡ್ಕೊಂಡು ನೀಟಾಗಿ ಕಸ ಗುಡ್ಸ್ಕೊಂಡು ಬಿಡ್ತೀನಿ ರೀ. ನೆಲ ಒರೆಸ್ಕೊಂಡ್ಬಿಟ್ರೆ ಆತು ರೀ. ಇವತ್ತೊಂದಿನ ಏನ್ರ ಹೊರಗೆ ತಂದ್ಬಿಡ್ತೀರಾ ನಾಷ್ಟ? ಕೊಡಿಲಿ, ಆ ಬಟ್ಟೆ ಕೊಡಿಲಿ ಹೇಳ್ತೀನಿ. ಯಾಕ? ಡಸ್ಟಿಂಗ್ ಎಲ್ಲ ನಾ ಮಾಡ್ತೀನಿ ಆತ. ನಾನೆಲ್ಲ ಧೂಳ ಹೊಡೆದು ನೀನಂಗ ಸ್ವಚ್ಛ ಕಸ ಅಂತ ಕೊಟ್ಬಿಡು, ನಾನು ನೆಲ ಒರೆಸ್ಕೊಡ್ತೀನಿ ಆತ. ನಾಷ್ಟನ ನೀನೇನು ಕಾಳಜಿ ಮಾಡಬೇಡ, ನಾನೆಲ್ಲ ಹೊರಗೋಗಿ ತೊಗೊಂಡು ಬರ್ತೀನಿ. ಆರಾಮಾಗಿ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡೋಣ. ಅವು ಕೇಳ್ತೀನಿ ತಿಂತಾಳೆ ಅಂತೇಳಿ. ಇಡ್ಲಿ ಅಂದ್ರೆ ಇಡ್ಲಿ, ಪೂರಿ ಅಂದ್ರೆ ಪೂರಿ, ಏನಾರು ತೊಗೊಂಡು ಬಂದು ಕೊಡ್ತೀನಿ, ತಿನ್ಲಿ. ಸಿಂಚು ಎಬ್ಬಸು, ಬ್ರಷ್ ಮಾಡಿಸು. ಅಯ್ಯೋ ಹೌದಲ್ಲ. ಕೆಲಸ ಮಾಡು ನೀನೀಗ. ಕಸ ಅಂದ್ಕೊಡ ಚಂದಾಗ. ನಂಗೆ ನೀಟಾಗಿ ಕಸ ಅನ್ನಕ್ಕೆ ಬರಲ್ಲ, ಅದಕ್ಕೆ ನಾನು ಎಲ್ಲ ಒರೆಸ್ತೀನಿ. ಆಮೇಲೆ ನಾನೇ ಸಿಂಚು ನೆಬ್ಸಿ, ಸಿಂಚುಗೆ ಬ್ರಷ್ ಮಾಡಿಸಿ, ಆಕಿ ಹಾಲ ಕೊಟ್ಟು, ಆಕಿನೂ ಕರ್ಕೊಂಡು ಹೋಗಿ ನಾಷ್ಟ ತೊಗೊಂಡು ಬಂದ್ಬಿಡ್ತೀನಿ ಆತ. ಅಷ್ಟೊತ್ತಲೆ ನೀನು ಜಳಕ ಮಾಡಿ ಪೂಜೆ ಮಾಡು. ಆಮೇಲೆ ಅವುಗ ಸ್ಪಂಜ್ ಬಾತ್ ಮಾಡಿಸುವಂತೆ ಅಂತ. ಇನ್ನೊಂದೆರಡು ದಿನ ಸ್ವಲ್ಪ ಅಲ್ಲೇ ಇರಲಿ, ಸ್ಪಂಜ್ ಬಾತ್ ಮಾಡಿಸ್ಬಿಡು. ಯಾಕಂದ್ರೆ ನನಗೆ ನಾ ಮಾಡ್ಸಕ್ಕೆ ಸರಿ ಹೋಗಲ್ಲ ಅವುಗ. ಅಯ್ಯೋ ನಾನೇ ಮಾಡಿಸ್ತೀನಿ, ಹಂಗೆ ನೀವು ತಪ್ಪು ತಿಳ್ಕೊಬೇಡ್ರಿ. ನನ್ನ ಕೆಲಸ ವಜ್ಜಾದು ಅಂತ ಹೇಳಕತ್ತಿಲ್ಲ ಅಪ್ಪ, ನಿಜವಾಗ್ಲೂ ನಾನು ಅದನ್ನೇ ಹೇಳ್ತಿರೋದು ಚಿನ್ನ. ನೀ ಒಬ್ಬೇಕಿಗೆ ಆಗಲ್ಲ, ನಾನೆಲ್ಲೂ ಹೋಗಲ್ಲ ಈಗ, ಇಲ್ಲೇ ಇರ್ತೀನಿ. ಏನು ಕಾಳಜಿ ಮಾಡಬೇಡ, ನಾನು ಕಾಳಜಿ ಮಾಡ್ತೀನಿ ಎಲ್ಲ. ಅವುಗೊಂದು ನೀನು ಸ್ಪಂಜ್ ಬಾತ್ ಮಾಡಿಸು. ಆಮೇಲೆ ಅವರು ಮಾಡ್ದ ತಿನ್ನಲ್ಲ ನಂಗೆ ಗೊತ್ತು. ನಾಷ್ಟ ಮಾಡಿದ್ಮೇಲೆ ಅಡ್ಗೆಗೆ ಇಬ್ರು ಸೇರಿ ಏನಾರು ಮಾಡೋಣ. ಸರಿ ಆತ. ಹಂಗಂದ್ರೆ ಕಸ ಗುಡಿಸ್ಕೊಡ್ಲಾ? ಓ ಖಂಡಿತವಾಗ್ಲೂ ಕಸ ಗುಡಿಸ್ಕೊಡು. ಅಪ್ಪ ಅರಲೆ, ನಮ್ಮ ಸಿಂಚು ಬಂಗಾರ ಎದ್ದು ಬಿಡ್ತಾ? ಯಾಕೆ ಇಷ್ಟು ಲಗು ಎದ್ಲ? ನಂಗೆ ಹಶು ಆಗೈತಮ್ಮ. ಅಶ್ವಾತ ಬಂಗಾರಿಗೆ ಬಾ ಇಲ್ಲಿ, ಬ್ರಷ್ ಮಾಡಿಸ್ತೀನಿ. ಬ್ರಷ್ ಮಾಡಿ ಹಾಲು ಕುಡಿ. ನಿಂಗೇನ್ ಬೇಕು? ಪೂರಿ, ಇಡ್ಲಿ, ವಡಾ, ಚೌಚೌಬಾತು, ಮಸಾಲೆ ದೋಸೆ, ವಡಾ, ಏನ್ ಬೇಕು ಬಂಗಾರಿಗೆ? ನಂಗೆ ಪೂರಿಯೂ ಬೇಕು. ಮತ್ತಂಗಂದ್ರೆ ಬಾ, ಪಟ್ಟನ ಬ್ರಷ್ ಮಾಡ್ಬರೋಣ, ಹೋಗಿ ತಗೊಂಬರೋಣ ಅಂತ. ಹೌದಾ? ಅಯ್ಯ ನಾನು ನೀನು ಹೋಗ್ಬೋದಪ್ಪ ಈಗ. ಅಪ್ಪ ಅಪ್ಪ ನಂಗ ಐಸ್ ಕ್ರೀಮು ಬೇಕು ಅಪ್ಪ. ಬಂಗಾರಿ, ಈಗ ಬೆಳಗ್ಗೆ ಐಸ್ ಕ್ರೀಮ್ ತಿಂತೀಯಾ? ಇಲ್ಲ, ಈಗ ತಗೊಂಡ್ ಬರ್ತೀವಿ. ಮಧ್ಯಾಹ್ನ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂತಾಳ ಅಲ್ಲಮ್ಮ ಸಿಂಚು? ಹ್ಞೂ ಅಪ್ಪ. ಸರಿ, ನಾವಿಬ್ರು ಹೋಗಿ ಬರ್ತೀವಿ. ಬಂದ್ಮೇಲೆ ನೀ ಕಸ ಅಂದಿರ, ನಾ ಬಂದ್ಮೇಲೆ ಎಲ್ಲ ಒರೆಸ್ತೇನೆ. ಇಲ್ಲ ಪರವಾಗಿಲ್ಲ, ಆಕಿನ ರೆಡಿ ಮಾಡಿಸ್ರಿ, ನಮ್ಮೆಲ್ಲಕ್ಕೆ ಮಾಡ್ಕೋತೀನಿ. ನಾನೇನೆಲ್ಲ ಹೋಗಲ್ಲಲ್ಲ. ಅತ್ತೇರಿಗೆ ನಾಷ್ಟ ಮಾಡಿಸ್ಬಿಟ್ರೆ ಅರ್ಧ ಕೆಲಸ ಆದಂಗ. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಸ್ಲೋಗೆ ಎಲ್ಲ ಮಾಡ್ಕೊಂಡ್ರೆ ನಡೀತೈತಿ. ಈಗ ಹೋಗಿ ಬರ್ರಿ, ನಾ ಎಲ್ಲ ಮಾಡ್ಕೋತೀನಿ. ಆಕಿಗೆ ಬ್ರಷ್ ಮಾಡಿಸಿ ಹಾಲು ಕುಡಿಸಿ ಕರ್ಕೊಂಡೋಗ್ರಿ. ಹಾ ಓಕೆ. ಟಮಾಟರ್ ಬಡೆ ಮಜೆದಾರ್, ಟಮಾಟರ್ ಬಡೆ ಮಜೆದಾರ್. ಅಲ್ಲ, ಮುಖ ಸಪ್ಪಿ ಹಾಕೊಂಡು ಹೂ ಅಂತ ಬಂದಿದ್ಲು. ನೀವು ಹೊರ ಕರ್ಕೊಂಡು ಹೋಗಿ ಅಂದ್ಕೊಳ್ಳೇನ ಗಾಡಿ ಮೇಲೆ ಎಷ್ಟು ಖುಷಿ ಆಗ್ಬಿಟ್ಟು ನೋಡ್ರಿ. ಆಕಿಗಂಕರ ನಿಮ್ಮ ಜೊತೆ ಸುತ್ತಾಡಕ್ ಭಾಳ ಇಷ್ಟ. ಯಾಕ ಸಿಂಚೋರ್ ಮಮ್ಮಿಗೆ ಇಷ್ಟ ಇಲ್ಲೇನು ನನ್ನ ಜೊತೆ ಸುತ್ತಾಡಕ? ಯಾರು ಹೇಳಿದ್ ಇಷ್ಟ ಆಗಲ್ಲ ಅಂತ ಹೇಳಿ? ಭಾಳ ಇಷ್ಟ. ಈಗ ಎಲ್ಲಿ ಹೋಗಕ್ಕಾಗತ್ತ ಪಾಪ, ಅತ್ತೆಯರ್ಗೆ ಬೇರೆ ಹಿಂಗಾಗೈತಿ. ಅಲ್ಲ ಆಯ್ತು, ಈಗ ಪರವಾಗಿಲ್ಲ. ಅಮ್ಮ ಆರಾಮಾದ್ಮ್ಯಾಗ, ಅವು ಆರಾಮಾದ್ಮ್ಯಾಗ ಆರಾಮಾಗಿ ಓಡಾಡ್ಕೊಂಡ್ ಬರೋಣ ಅಂತ. ಆಯ್ತಾ? ಈಗ ಹೋಗಿ ನಾವು ತಗೊಂಡ್ಬರ್ತೀವಿ ನಾಷ್ಟ. ಎಲ್ಲೂ ದೂರ ಹೋಗಕ್ ಹೋಗ್ಬೇಡ್ರಿ. ಮತ್ತ ಅಲ್ಲಿ ನಾಷ್ಟ ಚಲೋ ಸಿಗುತ್ತ, ಅದು ಹೈವೇಕ್ ಹೋಗಿದ್ರಲ್ಲ ಆ ತರ ಎಲ್ಲ ಹೋಗ್ಬೇಡ್ರಪ್ಪ. ಇಲ್ಲೇ ಪಟ್ಟಣ ತಗೊಂಡ್ ಪಟ್ಟಣ ಬರ್ರಿ. ಓಕೆ, ಹಂಗೆ ನೋಡು ಅವ ಏನ್ ಮಾಡ್ತಾನ ಒಂಚೂರು ನೋಡು. ಮಾತಾಡ್ಸ್ ಬಾ. ಸರಿ ದೇವಿಕಾ, ನಾನು ಬಂದಿ. ಏನಂದ್ಲ ಅವ್ವ? ಏನ್ ತಿಂತಾರಂತ? ಅವ್ರಿಗೆ ಇಡ್ಲಿನೇ ಅಂತಪ್ಪ, ವಡಾ ಬ್ಯಾಡ ಅಂತ. ಯಾಕೋ ಇಂಟೆನ್ಷನ್ ಆದಂಗ ಆಗೈತೆ ನನಗ. ಸರಿ ಹೋಗ್ತಿಲ್ಲ, 2 ಇಡ್ಲಿ ತಂದ್ಬಿಡೋಣ, ಜಾಸ್ತಿ ಬೇಡ, 2 ಇಡ್ಲಿ ನೋಡು ಅಂತಂದ್ರು. ಸರಿ, ಮತ್ತೆ ನಿನಗೇನಾದ್ರು ಬೇಕಾ? ನಂಗೂ ಇಡ್ಲಿನೇ ರೀ, ಇಡ್ಲಿ ವಡ.
ಸರಿ ಆಯಿತು, ತೊಗೊಂಡು ಬರ್ತೀನಿ. ಹಾಂ, ವೆಯ್ಟ್ ಮಾಡ್ತಿರ್ತೀನಿ. ಅಲ್ಲ, ನಿಜವಾಗ್ಲೂ ಇವ್ರು ಇಷ್ಟೊಂದು ಒಳ್ಳೆಯವರ? ನಾನೇ ಇವ್ರನ್ನ ತಪ್ಪು ತಿಳ್ಕೊಂಡ ಅಂತ. ನಂಗಾದರೂ ಯಾಕೋ ಏನೋ ಸಮಾಧಾನ ಇಲ್ಲ. ಅದೇನೋ ಇಂಟ್ಯೂಷನ್ ಅಂತಾರಲ್ಲ, ನಿಮ್ಗೆ ಯಾರಿಗಾರು ಗೊತ್ತಾ ಇಂಟ್ಯೂಷನ್ ಅಂತ? ನಂಗೇನೋ ಹಾಗೆ ಅನ್ಸಕತ್ತೈತಿ. ಏನೋ ಸರಿ ಇಲ್ಲ, ಏನೋ ಸರಿ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ಇಷ್ಟು ಪ್ರೀತಿ ಮನಸ್ಸಿಂದ ಮಾಡಕತ್ತಾರೋ ಅಥವಾ ನನ್ನನ್ನು ಅಂಧಕಾರದಾಗ ಇಡಬೇಕು ಅಂತ ಮಾಡಕತ್ತಾರೋ ಗೊತ್ತಿಲ್ಲ. ನಾನೇನು ಮಾಡಲಿ? ಪ್ರಿಯಾ ಫೋನ್ ಮಾಡೋಣ? ಬೇಡ ಬೇಡ, ಮತ್ತು ಪ್ರಿಯಾ, ರಾಜು ಇವ್ರುಗಳ ಸವಾಸನ ಬೇಡ. ನನ್ನ ತಳಮಳನ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ದೇವಿಕಾ, ಅತ್ತೀರ ಬಂದೆ. ಯಾರ್ದದು ಫೋನು? ಯಾರ್ದು? ಅಯ್ಯೋ, ನಮ್ಮ ಮನೆಗ ರಿಂಗ್ ಆಗತ್ತ. ಯಾರ್ದದು? ಓ, ಇವ್ರ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ರಾ? ಅಲ್ಲ, ಪರ್ಸ್ ತಗೊಂಡೋದ್ರೆ ಇಲ್ಲ, ಆಮೇಲೆ ಫೋನ್ ಪೇನೂ ಇಲ್ಲ. ಇಲ್ಲ, ತಗೊಂಡೋಗ್ಲಿಲ್ಲ ಇವರು. ಇದು ಐಫೋನು. ಸರಿ, ನೋಡೋಣ ಇರು ಯಾರೇನ. ಗಿರಿ, ಹಲೋ, ಯಾರು? ಗಿರೀಶ್ ಅವರಾ? ನೀವ್ಯಾರು ಹೇಳಿ? ಹಲೋ, ಯಾರು ನೀವು? ಯಾರು ಬೇಕು ನಿಮಗ? ಗಿರೀಶ್ ಅವ್ರು ಬೇಕಾ ನಿಮ್ಗ? ಯಾರು? ಅಯ್ಯಯ್ಯ, ಫೋನ ಕಟ್ ಮಾಡಿದ್ರಲ್ಲ. ತಡಿ, ವಾಪಸ್ ಮಾಡ್ತೇನೆ. ಅಯ್ಯೋ, ಈ ಫೋನು ಲಾಕ್ ಐತಿ. ಹೆಸರು ಏನಾಯ್ತಲ್ಲ? ಗಿರೀಶ್ ಅಂತಾನೆ ಅಂದಿದ್ದು. ಗಿರೀಶ್ ಅಲ್ಲ, ಗಿರಿ ಅಂದ್ರು. ನಾ ಮಾತಾಡಕ್ಲಿಗೆನ ಅವ್ರು ಮಾತಾಡಿದ್ದು ನನಗೆ ಕೇಳಿಸ್ತು ಧ್ವನಿ. ಯಾರಿರ್ಬೋದು? ಇವ್ರದ್ದು 2 ಫೋನ್ ಇದಾವ. ಐಫೋನ್ ಐತಾ ಇವ್ರ ಹತ್ರ? ಸಖತ್ ಕನ್ಫ್ಯೂಷನ್ನು. ಐಫೋನ್ ಅಲ್ಲ ಅದು, ಇವ್ರ ಫೋನ್ ಬೇರೆ. ಟೋನ್ ಏನಾರೋ ಐಫೋನ್ ರಿಂಗ್ ಟೋನ್ ಇಟ್ಕೊಂಡಾರ ಏನೋ. ನಂಗಂತೂ ಏನೂ ಗೊತ್ತಾಗಲ್ದು. ಈ ಫೋನ್ ಬಂದಮೇಲೆ, ಇವ್ರು ಬಂದಮೇಲೆ ಕೇಳ್ತೀನಿ. ನೋಡೋಣ. ಯಾರೋ ಗಿರಿ ಅಂದಿದ್ದಂತೂ ನಿಜ. ಯಾರಂತ ಕೇಳಿದ್ರಾಗ ಕಟ್ ಮಾಡಿಬಿಟ್ರಲ್ಲ. ಯಾರ್ದವ ಅದು ಫೋನು? ದೇವಿಕಾ, ಬಂದಿರಿ ಅತ್ತಿಯರ ನೀವೇ ಇದು ಕೂತ್ಕೊಂಡ್ರ? ಹೂನವ, ಯಾವುದೋ ಫೋನ್ ಬಂದಂಗೆ ಆತಲ್ಲ, ಅದಕ್ಕೆ ಮೆಲ್ಲಕ್ಕೆ ಎದ್ದು ಬರೋಣ ಅಂತ ಬರಕತ್ತಿದ್ದೆ. ಯಾರ್ದದು ಫೋನ್? ಅತ್ತಿಯರ, ಇವ್ರೇನಾರ 2 ಫೋನ್ ಅದಾವನ್ರಿ? ಇಲ್ಲ, ಒಂದೇ ಫೋನ್ ಐತಿ. ಅವ ಬಿಟ್ಟು ಹೋಗ್ಯಾನ ಫೋನ್. ಹ್ಞೂ ರೀ, ಇವ್ರು ಬಿಟ್ಟು ಹೋಗ್ಯಾರ. ರಿಂಗ್ ಆತು. ಹಲೋ ಅಂದೆ. ಅಲ್ಲಿ ಆ ಕಡೆಯಿಂದ ಯಾರೋ ಗಿರಿ ಅಂದಿದ್ದು ಕೇಳಿಸ್ತ್ರಿ ನನಗೆ. ಆಮೇಲೆ ನಾನು ಹಲೋ ಯಾರು ಗಿರೀಶ್ ಅಂದ್ರ ಅಂತ ನಾನಂದ್ರ ಏನು ಮಾತಾಡಲೇ ಇಲ್ಲ, ಹಂಗೆ ಇಟ್ಬಿಟ್ರು. ಬೇಡ, ಗಿರಿ ಅಂತ ಯಾರು ಅನ್ನಲ್ಲ. ನಾನು ನನ್ನ ಮಗ ಗಿರಿ ಅನ್ನಲ್ಲ, ಗಿರೀಶ ಅಂತೀನಿ. ಗಿರಿಪರಿ ಅಂತ ಯಾರು ಅನ್ನಲ್ಲ. ಭಾಳ ಮಾಡಿ ಅದೇನೋ ಲೈನ್ಗೇನು ಕ್ರಾಸ್ ಆಗಿದ್ದಿತ್ತು. ನೋಡಂತರಿ, ಇನ್ನೊಂದ್ಸರಿ ಬಂತಂದ್ರೆ ನಂಗೆ ಕೊಡು, ನಾ ರಿಸೀವ್ ಮಾಡ್ತೀನಿ. ಯಾರಂತ ನೋಡೋಣ, ನಮ್ಮ ಸಂಬಂಧಿಕರು ಯಾರ ಏನು ನೋಡೋಣ, ಹೌದಿಲ್ಲ? ಹಾಂ, ಸರಿ ರೀ, ಆಯ್ತು ರೀ ಅಮ್ಮ, ಹಂಗೆ ಮಾಡ್ತೀನಿ. ಇವಾಗ ನಿಮ್ಗೆ ಹೆಂಗೈತ್ರಿ? ಆರಾಮ ಅನ್ಸತ್ರಿ? ಹ್ಞೂನವ್ವ, ಇಷ್ಟು ಚಲೋ ನೋಡ್ಕೋತಿದ್ದಿ. ನನಗೆ ಒಂದು ಕಾಲು ಸಮಯಕ್ಕೆ ನೆಲಕ್ಕೆ ಇಡಿಸ್ಕೊಡುವಲ್ಲಿ ಅಂಥದ್ರಾಗ ನಾನು ಆರಾಮಾಗಲ್ಲ. ಇವಾಗ ಒಂದು ಸ್ವಲ್ಪ ನೋವು ಕಡಿಮೆ ಆಗೈತವ. ಮತ್ತು ಡಾಕ್ಟ್ರ ಹೇಳ್ಯಾರಲ್ಲ, ಏನಾರ ಸಪೋರ್ಟ್ ತೊಗೊಂಡು ಎದ್ದು ಓಡಾಡೋ ದುಡಿ ಮಾಡ್ಕೋರಿ ಅಂದಾರ. ನೋಡ್ತೀನಿ, ಇವತ್ತೊಂದಿನ ಬೇಡ, ನಾಳೆಯಿಂದ ಎದ್ದು ಓಡಾಡೋ ಪ್ರಯತ್ನ ಮಾಡ್ತೀನಿ. ಇಷ್ಟು ಕುಂದ್ರಕತ್ತೀನಲ್ಲ ನಾನು ನಿಚ್ಚಿಗೆ. ನಾನು ಸಾಂಗ್ ತಗರ್ದು ಎದ್ನವ. ಯಾರ್ದ ಏನೋ ಫೋನ್ ಅಂತಂದು ಏನಂದ್ರಿ ಎತ್ತೀರ? ಒಬ್ಬೇಕೆ ಅದಲ್ಲ, ಅವನು ಇಡ್ಲಿ ತರಕ್ಕೆ ಹೋದ. ಅದಕ್ಕೆ ಯಾರ ಏನ ಅಂತ ಎದ್ದೆ. ಬಿಟ್ಟು ಹೋಗ್ಯಾನ ನಾನು ಫೋನ್. ಬರ್ತಾನೆ. ಸರಿ ರೀ ಅತ್ತೀರ, ನಾನೊಂದು ಸ್ವಲ್ಪ ಕಸ ಅಂದೇನು ರೀ, ನೆಲ ಒರೆಸಿ ಜಾಕಕ್ಕೆ ಹೋಗ್ತೀನಿ ರೀ ಅವ್ರು ಬರತ್ಲಿಗೆ. ಹಾಂ, ಆತವ, ಹಂಗೆ ಮಾಡು. ನೀವು ರೆಸ್ಟ್ ಮಾಡಿರಿ, ಪರವಾಗಿಲ್ಲ. ಏನು ರೆಸ್ಟ್ ಬಿಡಯ್ಯವ, 3-4 ದಿನದ ಹೊತ್ತಾತ. ಒಂದು ವಾರನ ಆಗಕ್ಕೆ ಬಂತಾನೆ. 4-5 ದಿನ ಆತು ರೆಸ್ಟ್ ಮಾಡಿ ಸಾಕಾಗೈತಿ. ಒಂದಿಟ್ಟು ಹಂಗೆ ನನ್ನನ್ನು ಹಿಡ್ಕೊತೀನಿ, ಅಲ್ಲಿ ಬಂದು ಪಡ್ಸಲೆ ಕುಂದಿರ್ತೀನಿ. ನಂಗೆ ಇಲ್ಲಿ ರೂಮ್ನಾಗ ಕುಂದ್ರಕ್ಕೆ ಅಲ್ಲಿ ಅನ್ಸತ್ತವ ಜೀವ. ಸರಿ, ಬರ್ರಿ. ಅಮ್ಮ, ಅಜ್ಜಿ ಬಂದ್ಲೋಡಾಗ್ಲೆ. ಬಾ ಸಿಂಚು. ಯಪ್ಪ, ಮಲ್ಬೇಕಿಲ್ಲ ಇನ್ನೂ ಸ್ವಲ್ಪ ಹೊತ್ತು? ಇಲ್ಲಪ್ಪ, ನಾನು ಜಕ ಮಾಡ್ಬೇಕಲ್ಲ. ನನ್ನನ್ನು ಇಬ್ಬರು ಸೇರಿ ಒಂದಿಟ್ಟು ಮೆತ್ತಗೆ ಎತ್ಕೊಂಡು ಹೋಗಿ ಇಳಿಸ್ತೀರಾ ಬಚ್ಚಲ್ದಾಗ. ನಮ್ಮೆಲ್ಲಕ್ಕೆ ಒಂದು 4 ಚರ್ಗಿ ಮಾಡಿ ಬರ್ತೀನಿ ಜಾಕ. ನನಗೆ ಅದು ಎಂಥದ ಸ್ಪಂಜಿನ ಬಟ್ಟೆ ತೊಗೊಂಡು ಒರೆಸ್ತೀರಿ, ನಂಗೆ ಜಳಕ ಮಾಡ್ದಂಗೆ ಆಗೋಲ್ದು. ಮೊದಲ ಬ್ಯಾಸ್ಗಿ, ಮೈ ವಾಸನೆ, ತಲೆ ವಾಸನೆ. ಒಂದಿಟ್ಟು ತಲೆ ತೊಳಸ್ತೀಯಾ ತಂಗಿ? ಅತ್ತಿಯರ, ಆತ್ ಬರ್ರಿ, ಪರವಾಗಿಲ್ಲ. ನೀವು ಮತ್ತು ಇನ್ನೊಂಚೂರು ಭಾಳತ್ ಕೂತ್ರೆ ನಿಮಗೆ ಕಷ್ಟ ಆಗುತ್ತೆ. ನಾ ಇನ್ನೊಂದಿಷ್ಟು ದಿನ ರೆಸ್ಟ್ ಮಾಡಲಿ ಅನ್ನೋ ಮಾತಂದೆ.
ಬರ್ರಿ ಬಿಡ್ತೀನಿ ಬರ್ರಿ ಬಚ್ಲಕ್ಕೆ. ಅವ್ವ ಬೇಡ, ಇವತ್ತೊಂದಿನ ಸ್ಪಂಜ್ ಬಾತ್ ಮಾಡಿಸು. ದೇವಿಕಾ ಹೇಳದ್ ಕೇಳು. ಲೋ ನಂಗೆ ಆಗುವಲ್ದಲ್ಲ ಗಿರೀಶ. ಅವ್ವ ಈಗ ಮೊನ್ನೆ ಹಿಂಗ ಹಠ ಮಾಡಿ ಬಚ್ಚಲ್ದಾಗ ಬಿದ್ದಿದಿ. ನಂಗೆ ಮೊನ್ನೆ ಏನೇನ ಮಾತಾಡ್ಬಿಟ್ರಲ್ಲಿ ದವಾಖಾನ್ಯಾಗ, ಬಾತ್ರೂಮ್ನಾಗ ಬಿದ್ದಾರು ಎಗ್ಗಳಾಗಲ್ಲ ಹಂಗ ಹಿಂಗ ಅಂತಂದು. ನನಗಂಕರು ಕರೆನ ಜೀವ ಚೊಳ್ಳೊಂದೋತು. ನಾ ಹೇಳ್ತೀನಿ ಕೇಳು, ಬೇಡ. ನೀನು ತಲೆ ಸ್ನಾನ ಮಾಡ್ಬೇಕಲ್ಲ, ಇಲ್ಲೇ ಬೇಕಾದ್ರೆ ಮಂಚದ ಮೇಲೆ ಹಿಂಗೆ ತಲೆ ಇದು ಮಾಡೋ ಹಾಕಿದಿ ಬಕೆಟ್ನಾಗರ ಪುಟ್ಟ್ಯಾಗಾರ ತೊಳಸ್ತಾಳ. ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಬಾತ್ರೂಮ್ಗೂ ಜಕ ಮಾಡೋದು. ದೇವಿಕಾ ಈಗ ಹಲ್ತಿ ಕೇಳಿಲ್ಲ ಅವ್ವ? ಯಪ್ಪ ತಿಕ್ಷಾಡ್ಬಿಡ ಯಪ್ಪ, ತಿಕ್ಕ್ರಿ ಅಂತ ತಂದು ಕೊಟ್ಲು. ತಿಕ್ಕಿನಿ ಅಲ್ಲೋ ಇಲ್ಲೇ ಎಲ್ಲ ಕುಂತಲೆ ಮಾಡಿ ಸಾಕಾಗೈತ್ಲ ನನಗ ಗಿರೀಶ. ಹಠ ಮಾಡ್ಬೇಡವ, ಸಣ್ಣ ಹುಡುಗರ ಥರ. ಈಗ ಹಲ್ ತಿಕ್ಕಿ ಅಲ್ಲ, ಈಗ ಆಕಿ ಸ್ಪಂಜ್ ಬಾತ್ ಮಾಡ್ತಾಳ, ನಾಷ್ಟ ಮಾಡು, ಆಮೇಲೆ ಮುಂದೆ ಏನು ಮಾಡ್ಬೇಕನ್ನ ನೋಡೋಣ. ದೇವಿಕಾ ಅಡ್ಗೆ ಮನೆಗಿಟ್ಟಿ ನೋಡು ಎಲ್ಲಾನು. ಮೊದ್ಲು ಪ್ಲಾಸ್ಟಿಕ್ ಅದು ಪೇಪರ್ ನೆನ್ ತೆಗೆದು ಬಡ ಪ್ಲೇಟ್ ಹೋಗೋ ತೊಗೊಂಬ, ಎಲ್ಲ ತಿನ್ನಾನ. ತಂದೆ. ಸಿಂಚು ನೀ ಹೋಗವ, ಅವನ ಹತ್ರ ನನ್ನ ಪ್ಲೇಟಿಗೆ ಚಟ್ನಿ ಸ್ವಲ್ಪ ಅಂತ ಹೇಳೋ ಒಂಚೂರು. ಅಜ್ಜಿ. ಅಮ್ಮ ಅಮ್ಮ. ಗಿರೀಶ, ಇನ್ನೊಂದು ಫೋನ್ ಬಿಟ್ಟೋಗಿದ್ದೇನೆ ಮನೆಯಾಗ. ಅಯ್ಯಯ್ಯೋ ಹೂನವ, ಹೊಸ ಫೋನ್ ಇಲ್ಲೇ ಇಟ್ಟೋಗಿದ್ದೆ. ಅದನ್ನ ಜೋರು ಇಟ್ಬಿಟ್ಟಿಯಪ್ಪ, ಸೌಂಡ್ ರಿಂಗ್ ಆಗ್ಬಿಡ್ತು. ರಿಂಗ್ ಆಗತ್ಲಿಗೆ ಈಕೆ ಗೊತ್ತಾತಲ್ಲ, ಹೋಗಿ ಎತ್ತಿದ್ಲು. ಹಲೋ ಅಂದ್ಲಂತ, ಅಲ್ಲಿ ಗಿರಿ ಅಂದ್ಲಂತ. ಯಶೋದಂದ ಫೋನ್ ಅನ್ಸತ್ಲ, ಫೋನ್ ಮಾಡ್ಲಾ. ನಾನು 3-4 ದಿನ ತೊಟ್ಟ ಹುಡುಗಿ ಫೋನ್ ಮಾಡಿಲ್ಲ. ಹೆಂಗೈತಿ ಕೂಸು, ಆಕೆ ಹೆಂಗದಾಳ ಒಂದಿಟ್ಟು ಕೇಳಲ್ಲ. ನನಗಂಕರು ಕರೆನ ಭಾಳ ಗಾಬರಿ ಆಕತೈತಿ. ಹ್ಞೂ ಕೇಳ್ತೀನಿ ತಡಿ.